ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಒಂದು ಚಟ್ನಿ ಮಾಡೋದು ತೋರಿಸ್ತೀನಿ. ಅದು ಯಾವ ಚಟ್ನಿಯಪ್ಪ ಅಂದ್ರೆ ಟಮಾಟಿಕಾಯಿ ಚಟ್ನಿ. ನೋಡ್ರಿ, ಚಟ್ನಿ ಭಾಳ ವೆರೈಟಿ ಇದಾವ್ರಿ ನಮ್ಮ ಉತ್ತರ ಕರ್ನಾಟಕದಾಗ. ಇದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು, ಭಾಳ ರುಚಿ ಆಕತಿ. ಇದಕ್ಕೆ ನೋಡ್ರಿ ಇಲ್ಲೇ ನಾವು ಏನಂದ್ರೆ ಹಸಿ ಟಮಾಟಿಕಾಯಿನ ಹೆಚ್ಚಿಟ್ಕೋಬೇಕು. ಮತ್ತು ಇಲ್ಲೊಂದು 10ರಿಂದ 12 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 10ರಿಂದ 12 ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡಿ ಇಟ್ಕೋಬೇಕ್ರಿ. ಈಗ ನಾನು ಒಂದು ಹಂಚು ತೊಗೊಂಡೇನಿ. ಇದಕ್ಕೆ ನೋಡ್ರಿ ಇಲ್ಲಿ ನಾವು ಹೆಚ್ಚಿಟ್ಕೊಂಡಿದ್ವಲ್ರಿ ಹಸಿ ಟಮಾಟಿಕಾಯಿ, ಇವನ್ನೇನು ಮಾಡಬೇಕಪ್ಪ ಅಂದ್ರೆ ಚಲೋತ್ನಂಗೆ ಹುರ್ಕೋಬೇಕು. ನೋಡ್ರಿ ಇಲ್ಲಿ ಇವನ್ನ ಎಷ್ಟು ಚಂದಂಗೆ ಹುರ್ಕೊತೀವಿ ಅಷ್ಟು ಮಸ್ತ್ ಚಟ್ನಿ ಆಗ್ತೈತಿ. ಇಷ್ಟು ರುಚಿ ಆಕತ್ತಲ್ರಿ ಇದು ಚಟ್ನಿ. ನೀವು ಬೇರೆ ಏನು ಪಲ್ಯನ ಮಾಡ್ಕೊಳ್ಳೋದು ಮರೆತು ಬಿಡ್ತೀರಿ, ಅಷ್ಟು ರುಚಿ ಆಗ್ತೈತಿ. ಬರೇ ಇದನ್ನ ಮಾಡ್ಕೊತೀರಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಇದು. ನೋಡ್ರಿ ಹೆಂಗೆ ಹುರಿಬೇಕಪ್ಪ ಅಂದ್ರೆ ಫುಲ್ ಕೆಂಪಾಗ್ಬೇಕ್ರಿ ಇವ, ಅಲ್ಲಿ ಮಟನೂ ಹುರಿಬೇಕ್ರಿ. ಏನಂದ್ರೆ ಹಸಿ ವಾಸನೆ ಹೋಗಿ ಟಮಾಟಿಕಾಯಿದ್ದ ಪರಿಮಳ ಭಾಳ ಮಸ್ತ್ ಬರ್ತೈತ್ರಿ. ಆ ಪರಿಮಳ ಬರೋ ಮಟನೂ ಇದನ್ನ ಚಲೋತ್ನಂಗೆ ಹುರಿಬೇಕು. ಈಗ ನೋಡ್ರಿ ಇಷ್ಟು ಹುರಿದಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಾಕೊಂಡು ಹುರಿಯೋದ್ರಿಂದ ಟೇಸ್ಟು ಮಸ್ತ್ ಕೊಡ್ತೈತಿ ಮತ್ತು ಟಮಾಟಿಕಾಯಿ ಒಳಗಿರೋ ಹಸಿ ವಾಸನೆನೂ ಹೊಕ್ಕೈತಿ. ಹಾಗಾಗಿ ಈ ಟಮಾಟಿಕಾಯಿನ ನೋಡ್ರಿ ಎಣ್ಣೆ ಒಳಗೆ ಹುರ್ಕೋಬೇಕು. ಮತ್ತು ಇದನ್ನೇನು ಒಗ್ಗರಣೆ ಹಾಕಂಗಿಲ್ರಿ, ಇದು ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಹುರ್ಕೋರಿ. ನೋಡ್ರಿ ಫುಲ್ ಕೆಂಪಾದ್ವ. ಈಗ ಇದನ್ನು ಬೇರೆ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ್ರಿ. ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರ್ಲ. ಆ ಬಾಜು ಬೆಲ್ ಐಕನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ, ನೀವು ಮೊದಲು ನೋಡ್ಬೋದು. ಭಾಳ ಈಸಿ ರೆಸಿಪಿ ಮಾಡಿ ತೋರಿಸ್ತೀನಿ ನಾನಿಲ್ಲೇ. ಮತ್ತು ಈಗ ಏನಪ್ಪ ಅಂದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕೊಳತ್ತೀನಿ. ಬರೀ ಹಸಿ ಮೆಣ್ಸಿನ್ಕಾಯಿ ಅಷ್ಟೇ ಹುರ್ಕೋರಿ ಇಲ್ಲಿ ಸಪ್ರೇಟಾಗಿ. ಈಗ ಬೆಳ್ಳುಳ್ಳಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಬೆಳ್ಳುಳ್ಳಿ ಒಳಗಿರೋ ಫ್ಲೇವರ್ ಎಲ್ಲ ಹೋಗ್ಬಿಡ್ತೈತಿ. ಹಾಗಾಗಿ ಬರೀ ಹಸಿ ಮೆಣ್ಸಿನ್ಕಾಯಿನ ಎಣ್ಣೆಗೆ ಹುರ್ಕೋಬೇಕು ನೋಡ್ರಿ ಚಲೋತ್ನಂಗೆ. ಸ್ವಲ್ಪ ಜಾಸ್ತಿನ ಹಾಕೋರಿ. ಮೆಣ್ಸಿನ್ಕಾಯಿ ಖಾರ ಆದ್ರಂತೂ ಇಷ್ಟು ಮಸ್ತ್ ಆಗ್ತೈತಲ್ಲ ಈ ಚಟ್ನಿ. ಹಂಗೆ ನೋಡ್ರಿ ಇಲ್ಲಿ ಕೈಲೇ ನೆಕ್ಕಬೇಕು, ಅಷ್ಟು ಮಸ್ತ್ ಆಗ್ತೈತಿ. ಈಗ ಹಂಗೆ ಇದನ್ನ ಹುರ್ಕೊಂಡಾದ್ಮೇಲೆ ಆಗಲ್ ಟಮಾಟಿಕಾಯಿ ಹುರಿದು ಇಟ್ಕೊಂಡಿದ್ವಲ್ರಿ ಅದನ್ನು ಇದ್ರಾಗ ಹಾಕೋರಿ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿರಿ. ಇನ್ನೂ ಹಂಚು ಬಿಸಿ ಇರ್ತೈತೆ ನೋಡ್ರಿ, ಆವಾಗನ ಈ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲ ಹಾಕೋರಿ. ಅಂದರೆ ಎಣ್ಣೆಗೆ ಮಸ್ತ್ ಏನಂದ್ರೆ ಮಿಕ್ಸೂ ಆಕತಿ ಮತ್ತು ಫ್ರೈನೂ ಆಕತಿ, ಹಸಿ ವಾಸನೆನೂ ಹೋಗತಿ, ಮತ್ತು ಏನಂದ್ರೆ ಫ್ಲೇವರು ಹಂಗೆ ಇರ್ತೈತಿ. ಹಾಗಾಗಿ ಮೊದಲೇ ಎಣ್ಣೆ ಹುರ್ಕೊಳ್ಬೇಡ್ರಿ. ಎಲ್ಲ ಹುರ್ಕೊಂಡಾದ್ಮೇಲೆ ಇನ್ನೊಂದು ಸಲ ಎಲ್ಲ ಒಂದೇ ಸರಿನ ಹಾಕಿ ಚಲೋದ್ನಂಗೆ ಹಂಗೆ ಕೈ ಆಡ್ಸ್ಕೊರಿ. ಎಣ್ಣೆಗೆ ಮಸ್ತ್ ಆಗ್ತೈತಿ. ಇದಕ್ಕೆ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಭಾಳಷ್ಟು ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕೋರಿ. ಈ ಕೊತ್ತಂಬರಿ ಹಾಕೋದ್ರಿಂದ ಮಸ್ತ್ ಆಕತಿ. ಯಾವುದೇ ಚಟ್ನಿ ಆಗಲಿ ರೀ, ಬೆಳ್ಳುಳ್ಳಿ ಕೊತ್ತಂಬರಿ ಇಲ್ಲಾರ್ದ ಒಟ್ಟ ರುಚಿ ಆಗಂಗಿಲ್ರಿ. ಈಗ ಇದನ್ನ ಏನು ಮಾಡ್ಬೇಕಂದ್ರೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ತೊಗೊಂಡು ಇದನ್ನೆಲ್ಲ ಹಾಕೋಬೇಕ್ರಿ. ಇದನ್ನ ನಾವೇನೇನು ಹುರ್ಕೊಂಡಿದ್ವಲ್ರಿ ಇವನ್ನೆಲ್ಲ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ನೀವು ಜೀರಿಗೆನೂ ಹಾಕೋಬೋದ್ರಿ. ನಾನಿಲ್ಲಿ ಹಾಕ್ಕೊಂಡಿಲ್ಲ, ನಮ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಜೀರಿಗೆನೂ ಹಾಕೋಬೋದು, ಅದನ್ನು ಟೇಸ್ಟ್ ಬೇರೆ ಇರ್ತೈತಿ. ಬೇಕಾದ್ರೆ ಇನ್ನೊಂದು ಸಲ ಮಾಡುವಾಗ ನಿಮ್ಗೆ ತೋರಿಸ್ತೀನಿ. ಈಗ ಉಪ್ಪು ಹಾಕ್ಕೊಂಡು ಈ ಒಟ್ಟ ನೀರನ್ನು ಹಾಕೊಳಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಇದು ಏನಂದ್ರೆ ಟಮಾಟಿಕಾಯಿ ಒಳಗೆ ನೀರಿನ ಅಂಶ ಇರ್ತೈತಿ. ಈಗ ನೋಡ್ರಿ ಇಷ್ಟು ಚಟ್ನಿಗೆ ಇಷ್ಟು ಇರಬೇಕು. ನಿಮ್ಗೆ ಚಟ್ನಿ ಗೊತ್ತೇ ಇರ್ತೈತಿ ನೀವು ಹೆಂಗೆ ಮಾಡ್ಕೊತೀರಿ ಅಂತೇಳಿ. ಆಹಾ, ಮಸ್ತಾಗಿ ಒಂದು ಚಟ್ನಿ ರೆಡಿ ಆಗೈತೆ ರೀ. ಬಿಸಿ ರೊಟ್ಟಿ ಚಪಾತಿ ಬಿಸಿ ಅನ್ನದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ತಿನ್ನಿ ನೋಡ್ರಿ, ಸ್ವರ್ಗ ನೋಡ್ರಿ, ಅಷ್ಟು ಟೇಸ್ಟ್ ಆಗ್ತೈತಿ. ಮಾಡ್ಕೊರಿ ಮತ್ತು ಕಮೆಂಟ್ಸ್ನಾಗ ತಿಳಿಸ್ರಿ. ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದಗಳು ರೀ. ನಮಸ್ಕಾರ.